ಸರಸ್ವತಿ, ಹಠ ಮಾಡದಿರು ಸರಸ್ವತಿ. ನೀನು ಒಲ್ಲೆ ಎಂದು ದೂರ ಸರದಷ್ಟು ನನ್ನ ಆಸೆ ಹೆಚ್ಚುತ್ತಲೇ ಇದೆ. ಒಂದು ವೇಳೆ ನನ್ನ ಮಾತಿಗೇನಾದರೂ ನೀನು ನಿರಾಕರಿಸಿದ್ದೆ ಆದರೆ ಊರಿಗೆ ಹೋದ ನಿನ್ನ ಗಂಡನಿಗೆ ನಿನ್ನ ಹೆಣವು ಕೂಡ ದೊರಕದಂತಾಯಿತು. ಅದೇ ಒಳ್ಳೆಯದು. ಹರಣವನ್ನೇ ಹೀರು, ಆದರೆ ಶೀಲಕ್ಕೆ ಮಾತ್ರ ಕಳಂಕ ತರಬೇಕು. ಪತಿವ್ರತಿಯಾಗಿ ಬಾಳದಿರುವ ಹೆಣ್ಣು ಭಾರತೀಯ ಎದೆ ಹುಣ್ಣು. ನಾನು ನಿಮ್ಮ ಮಗಳು ಅಂತ ತಿಳಿದು ಶುಭಾಶೀರ್ವಾದ. ತಂದೆ ತಾಯಿ ತಂದೆ ತಾಯಿ ಬಂಧು ಬಳಗ ಆಗುವೆ. ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಆಗುವೆ. ಆದರೆ ಒಂದೇ ಒಂದು ಸಾರಿ ನನ್ನ ಆಸೆಯನ್ನು ಈಡೇರಿಸಿ ಬಿಡು. ಆಸೆ ತೀರಿದ ಬಳಿಕ ಬಾ ಮಗಳೇ ಎಂದು ಮುದ್ದಾಡುವೆ. ಏಕಿಲ್ಲ ತಂಗಿ, ಪಾಪವನ್ನು ಎದುರಿಸುವ ಶಕ್ತಿ ಪುಣ್ಯಕ್ಕಿಲ್ಲದೆ. ಹೆಣ್ಣು ಒಲಿದರೆ ನೋರಿ, ಮುನಿದರೆ ಮಾರಿ, ಘನತೆಯ ಶೀಲಕ್ಕೆ ಭಂಗ ತರುವ ಇತ್ತ ಕರ್ಮಚಾರ ಕಣ್ಣು ಕೀಳುವಷ್ಟು ಶಕ್ತಿ ನಿಮ್ಮಂತ ಘನತೆಯರ ಕಿರು ಬೆರಳಿನಲ್ಲಿದೆ. ಏಕಮ್ಮ ನಡುಗುತ್ತಾ ನಿಂತಿರಿ. ಮೊದಲು ಹೊತ್ತು ಕೆಲವೊಮ್ಮೆ ಈ ಪಾಪಿಯನ್ನು ಎದುರು ಕೇಳಿದರಮ್ಮ ಅಕಸ್ಮಾತಾಗಿ ಈ ದಿನ ಚೀರುವಿಕೆಯನ್ನು ಪ್ರಮಾದವೇ ಏನೆಂದು ಸಾಗಿ ಬರಲು ಕಂಡೆನು ಹೀನ ಕೃತಿಯನ್ನು. ಏನು ಚಿಕ್ಕಪ್ಪ, ಮನ ವಿಸರ್ಜನೆ ಮಾಡುವ ಮಲಿನ ಮನೆಯಾಗಿದೆಯಲ್ಲ ನಿನ್ನ ಮನ. ಮದುವನಾದರೂ ಮಾಡ ಹತ್ತಿರುವೆ ಅಲ್ಲದ ಕಾರ್ಯ. ಅದೆಂತ ಒಪ್ಪಿತು ಈ ನಿನ್ನ ನಿರ್ಲಜ್ಜ ಮನ. ಹುಚ್ಚ ನಾಯಿ, ಪ್ರತಿ ಊರಲ್ಲಿಲ್ಲದಾಗ ಸತ್ಯ ಶೀಲಭಂಗಗೊಳಿಸಬೇಕೆಂದೇ ಬಸವರಾಜನು ವ್ಯಾಪಾರದ ನೇಮ ಮಾಡಿ ಹೊರಗಟ್ಟಿರುವೆಯ. ನಿಮ್ಮಂತ ವಂಚಕರು, ದ್ರೋಹಿಗಳು, ಮಕ್ಕಳೊಡನೆ ಸೊಸೆಯೊಡನೆ ಅಷ್ಟೇ ಯಾಕೆ ಹೆತ್ತ ತಾಯಿಯೊಡನೆ ಕಾಮದಾಟ ನಡುವ ಕಾಮುಕರಿರುವುದರಿಂದಲೇ ಇನ್ನೂ ಈ ಕಲಿಯುಗ ಮುಂದುವರಿತಾನೆ ಇದೆ. ಆದ್ರೆ ಒಂದು ಮಾತು ಚೆನ್ನಾಗಿ ನೆನಪಿನಲ್ಲಿಟ್ಟುವ ಚಿಕ್ಕಪ್ಪ, ಈ ಜನ್ಮದಲ್ಲಿ ಮಾಡಿದ ಘೋರ ಕೃತಿಗಳ ಘೋರ ಫಲವನ್ನು ಇದೇ ಜನ್ಮದಲ್ಲಿ ಅನುಭವಿಸಬೇಕೆಂದು ಮತ್ತೊಂದು ಕಲಿಗ್ರಂಥದ ಪುಟದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂಬುದನ್ನು ಮಾತ್ರ ನೀ ಮರಿಬೇಡ. ಭಯಪಡಬೇಡಮ್ಮ. ಈ ಒಬ್ಬ ನಾಗರಾಜನಿಗೆ ಇಂಥ 100 ನಾಗರಾಜರು ಬಂದರೂ ಭಯಪಡಲಾರೆ. ಚಿಕ್ಕಪ್ಪ, ನನ್ನ ತಂಗಿ ಸರಸ್ವತಿ ಗೋದಿದ್ದೆ ನಿಜವಾದ್ರೆ ನಿನ್ನ ಜಜ್ಜೆ ಕೊಂದು ಬಿಡ್ತೀನಿ. ಜಜ್ಜಿ ಕೊಲ್ತಾನಂತ ಮಗ. ಇನ್ನು ಸ್ವಲ್ಪ ತಿಲ್ಲ ನಿಂತು ಜಾಸ್ತಿ ಮಾತಾಡಿದ್ರು ಮಗ ಬಾಯಾಗಿನ ಹಲ್ಲು ಉದಿಸ್ಬಿಟ್ಟೇನೆ. ಧರ್ಮದ ಮೇಲೆ ಕೈ ಎತ್ತಿ ಜೀವಿಸುವಷ್ಟು ಶಕ್ತಿ ಕರ್ಮಕ್ಕಿರೋದಿಲ್ಲ. ನೀವು ನನ್ನ ಬಾಯಿ ಒಳಗಿನ ಹಲ್ಲು ಉದುರಿಸೋದ್ರೊಳಗಾಗಿ ನೀವು ಹಾಕಿಸ್ಕೊಂಡ್ರೆ ನಿಮ್ಮ ಕೃತ್ರಿಮ ಹಲ್ಲು ಕೈಲಾಸ ಕಂಡವು ಜೋಕೆ. ಇದು ನನ್ನ ಮನೆ. ಮೊದಲ ಮನೆಯಿಂದ ಹೊರ ಕಾಲ ಕಿತ್ತು ಮಾತಾಡ ಮಗನ. ಇದು ನಿನ್ನ ಮನೆ ತಂಗಿ. ನಾನು ಬರೋಣ. ಇಂಥ ಸಮಯದಲ್ಲಿ ನನ್ನ ಬಿಟ್ಟು ಹೋಗ್ಬೇಡ. ಈ ಸಮಯದಲ್ಲಿ ನಿನ್ನನ್ನು ಕರೆದೊಯ್ದು ಅನುಚಿತವಮ್ಮ. ನೀನೇನಾದ್ರೂ ಬಿಟ್ಟು ಹೋಗಿದ್ದೆ ಆದ್ರೆ ಆ ಕ್ಷಣದಲ್ಲಿ ಕೇಳುವೆ ನಿನ್ನ ತಂಗಿಯ ದುರಂತ ಮರಣ. ಬೇಡಮ್ಮ, ಅನರ್ಥಕ್ಕೆ ಮನಸ್ಸು ಮಾಡಬೇಡ. ನಿನ್ನ ಮನಸ್ಸು ಪವಿತ್ರವಾಗಿರುವಾಗ ಯಾರಿಗೂ ಹೆದರ ಅವಶ್ಯಕತೆನೇ ಇರೋದಿಲ್ಲ. ನಡೆಯಮ್ಮ, ನಿನ್ನ ಗಂಡ ಬಸವರಾಜ ಬರೋವರೆಗೂ ನೀ ನನ್ನ ಮನೆಯಲ್ಲಿ ತಂಗಿಯಾಗಿ ಇರುವಂತೆ ನೀ ನಡೆಯಮ್ಮ. ಸರಸ್ವತಿ, ಸರಸ್ವತಿ, ಚಿಕ್ಕಪ್ಪ, ನಮ್ಮ ಕರ್ನಾಟಕಕ್ಕೆ ಮಹತ್ವದ 2 ಬಣ್ಣಗಳನ್ನು ನೇಮಿಸಿದೆ. ಒಂದು ಕೆಂಪು, ಇನ್ನೊಂದು ಹಳದಿ. ಅಂತ್ಯ ಬಣ್ಣಕ್ಕೆ
ನಮ್ಮ ಕರ್ನಾಟಕದ ಬಾವುಟ ಅಂತ ನೇಮಕನೂ ಮಾಡಿದ್ದೀವಿ. ನಮ್ಮ ಕರ್ನಾಟಕದ ಬಾವುಟ ಮುಟ್ಟಿದ್ರೇನೆ ನಾವು ಬಿಡಲ್ಲ. ಇನ್ನು ಕರ್ನಾಟಕದ ಮಹಿಳೆಯರನ್ನು ಮುಟ್ಟಿದ್ರೆ ಬಿಡ್ತೀರಾ? ಅವ್ನು ಯಾವನ ಇರಲಿ, ಎಲ್ಲ ಇರಲಿ, ಹೇಗೆ ಇರಲಿ, ಓಡ್ಕೊಂಡು ಬಂದು ಅಡ್ಡಡ್ಡ ಹೊಡಿತಾ ಇರೋದು. ರಾವ್ ಬಹದ್ದೂರ್ ನಾಗರಾಜ್, ಚೆಸ್ ಆಡಕ್ಕೆ ಬಂದು ಚೆಕ್ ಇಟ್ಟಿದೀಯ. ಆ ಚದುರಂಗದ ಆಟದ ಸಿಪಾಯಿ ನಾನು. ಮಗನೇ, ಚಟ್ಟ ಕಟ್ಟಿಬಿಟ್ಟನು. ಮಲಗಬೇಕು, ಯಾಕೆ ಮಲಗಬೇಕು ಮನುಷ್ಯ? ಕರ್ನಾಟಕ ರತ್ನ ಅಂತ ಅನಿಸ್ಕೊಂಡಿರೋ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ತರ ಅದು ನಿಜವಾದ ಜೀವನ. ಮುದಿ ಗುಬೆ